ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಸೌಮ್ಯ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಎಳ್ಳಮಾವಾಸ್ಯೆ ಹಬ್ಬ ಅಂತ ಅಂದರೆ ಇದು ರೈತರಿಗೆ ಒಂಥರ ಸುಗ್ಗಿ ಹಬ್ಬ ಅಂತಲೇ ಹೇಳ್ಬೋದು. ಸೊ ಆ ಹಬ್ಬಕ್ಕೋಸ್ಕರ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಹಾಯ್, ವಿ ಆರ್ ಆನ್ ದ ವೇ. ಪಯಣ ಸಾಗಲಿ ಚಲನೆ ಜಗದ. ಎಳ್ಳಮಾವಾಸ್ಯೆ ಹಬ್ಬವು ಅಪ್ಪಟ ರೈತರ ಹಬ್ಬವಾಗಿದ್ದು, ಹೊಲದಲ್ಲಿ ಬೆಳೆದು ನಿಂತಿರುವಂತಹ ಹಿಂಗಾರು ಪೈರುಗಳ ನಡುವೆ ಬನ್ನಿ ಮರ ಇಲ್ಲವೇ ಬನ್ನಿ ಕಂಟಿಯನ್ನು ಹುಡುಕಿ ಅಥವಾ ಬೆಳೆದು ನಿಂತ ಪೈರುಗಳಿಗೆ ಪೂಜೆಯನ್ನು ಸಲ್ಲಿಸುವುದರೊಂದಿಗೆ ಭೂತಾಯಿಗೆ ಚರಗ ಚೆಲ್ಲುವುದು ಈ ಹಬ್ಬದ ವಿಶೇಷ. ಈ ಎಳ್ಳು ಅಮಾವಾಸ್ಯೆ ಹಬ್ಬ 3-4 ದಿನ ಇರುವಾಗಲೇ ಈ ಹಳ್ಳಿಗಳಲ್ಲಿ ಹಬ್ಬದ ತಯಾರಿ ನಡೆದುಬಿಟ್ಟಿರುತ್ತೆ. ಮಹಾಭಾರತದಲ್ಲಿ ಪಾಂಡವರು ಹಾಗೂ ಕೌರವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಂತಹ ಅವರ ಬಂಧು ಮಿತ್ರರಿಗಾಗಿ ಪಿಂಡ ಪ್ರದಾನ ಮಾಡಿರುವ ಈ ದಿನವನ್ನು ಎಳ್ಳು ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಈ ಚರಗ ಚೆಲ್ಲುವ ಹಬ್ಬದ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಅಂತ ಅಂದರೆ, ಎಳ್ಳಮಾವಾಸ್ಯೆ ಸಮಯದಲ್ಲಿ ಹಿಂಗಾರು ಪೈರುಗಳು ಬೆಳೆದು ನಿಂತಿರುತ್ತೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳ ಮತ್ತು ಕಡಲೆಯನ್ನು ಬೆಳೀತಾರೆ. ಹಾಗಾಗಿ ಜೋಳದ ಮಧ್ಯೆ ಕಡಲೆ ಬೇಳೆಗೆ ಕಾಯಿ ಕೊರಕ ಅಥವಾ ಹುಳು ಬಿದ್ದು ಬೆಳೆಯ ನಾಶಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ನಾನಾ ಬಗೆಯ ಖಾದ್ಯಗಳನ್ನು ಚರಗ ಚೆಲ್ಲಿದಾಗ ಅವುಗಳನ್ನು ತಿನ್ನುವ ಸಲುವಾಗಿ ಹಕ್ಕಿಗಳು ಹೊಲಕ್ಕೆ ಬಂದಾಗ ಈ ಹುಳುಗಳನ್ನು ಕಂಡು ಅವುಗಳನ್ನು ತಿನ್ನುತ್ತವೆ. ಇದರಿಂದ ಕಾಯಿ ಕೊರಕದ ಹುಳಗಳು ನಿಯಂತ್ರಣವಾಗುತ್ತದೆ. ಈ ಕಾರಣಕ್ಕಾಗಿ ಈ ಚರಗ ಚೆಲ್ಲುವ ಹಬ್ಬವನ್ನು ನಾವೆಲ್ಲರೂ ಆಚರಿಸುತ್ತೇವೆ. ಯಾವುದೇ ಹಬ್ಬ ಹರಿದಿನಗಳಾಗಲಿ ನಮ್ಮ ಹೊಲದಲ್ಲಿ ಬನ್ನಿ ಗಿಡದಲ್ಲಿ ನೆಲೆಸಿರ್ತಕ್ಕಂತಹ ಆದಿಶೇಷನಿಗೆ ಅಂದರೆ ನಾಗಪ್ಪನಿಗೆ ನಮ್ಮ ಮೊದಲನೆಯ ಪೂಜೆಯನ್ನು ನಾವು ಸಲ್ಲಿಸುತ್ತೇವೆ. ಮತ್ತು ಅದೇ ರೀತಿ ಪಾಂಡವರ ಸ್ವರೂಪವಾಗಿ 5 ಕಲ್ಲುಗಳನ್ನಿಟ್ಟು ಪೂಜೆ ಮಾಡಲಾಗುತ್ತೆ. ಈ ಹಬ್ಬದಲ್ಲಿ ವಿಶೇಷ ಏನಂದರೆ ಅಡುಗೆದು. ಇದೊಂಥರ ಊಟದ ಹಬ್ಬ ಅಂತಲೇ ಹೇಳ್ಬೋದು. ಈ ಹಬ್ಬದಲ್ಲಿ ನಾನಾ ರೀತಿಯ ಚಟ್ನಿ, ಕಾಳು, ಎಣ್ಗಾಯಿ, ಎಳ್ಳು ಮತ್ತು ಶೇಂಗಾ ಹೋಳಿಗೆ, ಎಳ್ಳಚ್ಚಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಿಕ್ಕಿ, ಭರ್ತ, ಪಾಲಕು ಮತ್ತು ಮೆಂತೆ ಉಪಯೋಗಿಸಿ ನಾನಾ ರೀತಿಯ ತಿಂಡಿ ತಿನಿಸುಗಳು, ಹಾಗೆ ಬದನೆಕಾಯಿ ಪಲ್ಯ, ಎಣ್ಗಾಯಿ ಪಲ್ಯನೂ ಅಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ನಮ್ಮ ಮನೇಲಿ ಮಾಡಿದ್ದೀವಿ ಹೆಸರು ಕಾಳು ಪಲ್ಯ ಮತ್ತು ಬದನೆಕಾಯಿ ಪಲ್ಯ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕರೆದಂತಹ ಸಂಡಿಗೆಗಳು, ಉಪ್ಪಿನಕಾಯಿ, ಸಾಂಬಾರು, ಅದರಲ್ಲಿ ಹೋಳಿಗೆ ಸಾಂಬಾರು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಮತ್ತು ಅನೇಕ ರೀತಿಯ ಕಡುಬು ಮತ್ತು ಅನೇಕ ರೀತಿಯ ಸಿಹಿ ತಿಂಡಿಗಳು. ಇದರಲ್ಲಿ ಮೇನ್ ಊಟ ಅಂತ ಅಂದರೆ ಸಜ್ಜಿ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ. ಇದು ಒಂದಿದ್ರೆ ಸ್ವರ್ಗಕ್ಕೆ 2 ಗೇಣು ಅಂತ ಹೇಳ್ಬೋದು ನೋಡ್ರಿ. ನಮ್ಮ ಹೊಲದಲ್ಲೇ ಬೆಳೆದಿರ್ತಕ್ಕಂತಹ ಕಾಯಿಪಲ್ಯ ತರಕಾರಿಗಳನ್ನು ಮತ್ತು ಮೂಲಂಗಿ ಇದೇ ರೀತಿ ಅನೇಕ ರೀತಿಯ ಸವಿಸವಿಯಾದ ತಿಂಡಿಗಳನ್ನು, ಹೋಳಿಗೆ, ಈ ಒಂದು ಎಳ್ಳಮಾವಾಸ್ಯೆ ಅನ್ನೋ ಬದಲು ಒಂಥರ ಊಟದ ಹಬ್ಬ ಅಂತಲೇ ಕರಿಬೋದು. ಅಷ್ಟು ವಿಶೇಷವಾದಂತಹ ಬಗೆ ಬಗೆಯ ಊಟಗಳು. ಅದರಲ್ಲಿ ಈ ಭೂತಾಯಿಯ ಮಡಿಲಲ್ಲಿ ನಿಸರ್ಗದ ಮಧ್ಯದಲ್ಲಿ ಕೂತು ಎಲ್ಲ ಕುಟುಂಬದವರೊಂದಿಗೆ ಊಟ ಸವಿಯೋ ಖುಷಿ ಇದೆಯಲ್ಲ, ಇದು ಅಮೂಲ್ಯವಾದದ್ದು. ನಾವು ಊಟ ಮಾಡುವ ಪ್ರತಿಯೊಂದು ಅಗಳಲ್ಲಿ ರೈತರ ಶ್ರಮವಿರುತ್ತದೆ. ಹಬ್ಬ ಅಂತ ಬಂದರೆ ಹಳ್ಳಿಲಿ ಸಿಗೋಷ್ಟು ಖುಷಿ ಮತ್ತೆಲ್ಲೂ ಸಿಗೋದಿಲ್ಲ. ಥ್ಯಾಂಕ್ ಯು.